ಅನುಮಾನಾಸ್ಪದ ರೀತಿಯಲ್ಲಿ ಪತ್ತೆಯಾಯಿತು ಮಹಿಳೆಯ ಮೃತದೇಹ. 19 ವರ್ಷದ ನವವಿವಾಹತೆಯ ಸಾವಿನ ಹಿಂದಿದೆಯಾ ಅವನ ಕೈವಾಡ? ಹತ್ತೊಂಬತ್ತು ವರ್ಷದ ನವವಿವಾಹತೆಯೊಬ್ಬಳು ಅನುಮಾನಾಸ್ಪದ ರೀತಿಯಲ್ಲಿ ಸಾವಿನಪ್ಪಿರುವ ಘಟನೆ ದಾವಣಗೆರೆಯ ರಾಮನಗರದಲ್ಲಿ ನಡೆದೋಗಿದೆ ಕಣ್ರಿ. ಈ ಸಾವಿನ ಹಿಂದೆ ಸಾಕಷ್ಟು ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ. ಹೀಗೆ ಫೋಟೋದಲ್ಲಿ ಕಾಣ್ತಿರೋಳು ದಾವಣಗೆರೆ ತಾಲೂಕಿನ ಕೈದಾಳೆ ಗ್ರಾಮದ ನಿವಾಸಿ ಅಮೂಲ್ಯ ಕಣ್ರಿ. ಇದೀಗ ಶವವಾಗಿ ಪತ್ತೆಯಾಗಿದ್ದಾಳೆ ನೋಡಿ. ಹೀಗೆ ಬಾಡಿಗೆ ಮನೆಯಲ್ಲಿ ಅಮೂಲ್ಯ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಈ ಬೆನ್ನಲ್ಲೇ ಅಮೂಲ್ಯ ಪತಿ ಧನುಷ್ ಹಾಗೂ ಆತನ ಪೋಷಕರು ಸದ್ಯ ನಾಪತ್ತೆಯಾಗ್ಬಿಟ್ಟಿದ್ದಾರೆ. ದಾವಣಗೆರೆಯ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಪ್ರಾಪ್ತ ವಯಸ್ಸಿನಲ್ಲಿ ಮದುವೆಯಾಗಿದ್ದ ಜೋಡಿ. ಒಂದೇ ವರ್ಷಕ್ಕೆ ಅಂತ್ಯವಾದ ಇವರಿಬ್ಬರ ಸಂಸಾರ. ಅಮೂಲ್ಯಗೆ ಸರಿಯಾಗಿ 18 ವರ್ಷ ತುಂಬಿರ್ಲಿಲ್ಲ ಕಣ್ರಿ. ಅದೇ ಚಿಕ್ಕ ವಯಸ್ಸಿನಲ್ಲಿ ಧನುಷ್ ಜೊತೆ ಪ್ರೀತಿ ಮಾಡಿದ್ಲು. ಇವರಿಬ್ಬರದ್ದು ದುನಿಯಾ ಸಿನಿಮಾ ಮಾದರಿಯಲ್ಲೇ ಪ್ರೀತಿ ಕಣ್ರಿ. ಪಾರ್ಕು, ಥಿಯೇಟರು, ಅದು ಇದು ಅಂತ ಸುತ್ತಾಡ್ತಾ ಇದ್ರು. ಇಲ್ಲಿ ಶ್ರೀಮಂತಿಕೆ ಅನ್ನೋದು ಇರ್ಲಿಲ್ಲ ನೋಡಿ. ಕೇವಲ ನಿಷ್ಕಲ್ಮಶದ ಮನಸ್ಸು ಮಾತ್ರ. ಬಡತನವಿದ್ರು ಪ್ರೀತಿಗೆ ಬಡತನ ಅಡ್ಡಿ ಬಂದಿರಲಿಲ್ಲ. ಅಪ್ರಾಪ್ತ ವಯಸ್ಸಿನ ಧನುಷ್ ಪ್ರೀತಿಯ ಬಲೆಗೆ ಅಮೂಲ್ಯ ಬಿದ್ದುಬಿಟ್ಟಿದ್ಲು. ಧನುಷ್ ಅಮೂಲ್ಯಗೆ 18 ವರ್ಷ ತುಂಬುವ ತನಕ ವೇಟ್ ಮಾಡಿ ವಿವಾಹ ಕೂಡ ಆಗಿದ್ದ. ಅಮೂಲ್ಯ ಪತಿ ಧನುಷ್ ದಾವಣಗೆರೆಯ ಹೂವಿನ ಮಾರುಕಟ್ಟೆಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ದ. ಅವರಿಬ್ರು ರಾಮನಗರದ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಹಾಗೋ ಹೀಗೋ ಸಂಸಾರ ಕೂಡ ನಡೆಸಿದ್ರು ಕಣ್ರಿ. ಬಾಡಿಗೆ ಮನೆಯಲ್ಲಿ ಪತ್ತೆ ಆಯ್ತು ಅಮೂಲ್ಯ ಮೃತದೇಹ. ಮಗಳ ಸಾವಿನ ಸುದ್ದಿ ಕೇಳಿ ಪೋಷಕರು ಕಂಗಾಲು. ಜೂನ್ 20ರ ರಾತ್ರಿ ಅಮೂಲ್ಯ ಮೃತದೇಹ ಬಾಡಿಗೆ ಮನೆಯಲ್ಲಿ ಪತ್ತೆಯಾಗಿದೆ. ಮಗಳ ಸಾವಿನ ಸುದ್ದಿ ಕೇಳಿ ಪೋಷಕರು ಕಂಗಾಲಾಗಿದ್ದಾರೆ. ಅಮೂಲ್ಯ ಪತಿ ಧನುಷ್ ಹಾಗೂ ಆತನ ಪೋಷಕರ ವಿರುದ್ಧ ಆರೋಪಗಳು ಕೇಳಿಬಂದಿವೆ. ಮಗಳ ಕೊಲೆಯಾದ ಕೂಡಲೇ ಪತಿ ಅವರ ಮನೆಯವರು ನಾಪತ್ತೆಯಾಗಿದ್ದಾರೆಂದು ಆರೋಪಿಸಲಾಗಿದೆ. ಇತ್ತ ಪೋಷಕರು ದಾವಣಗೆರೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಧನುಷ್ ಹಾಗೂ ಆತನ ಪೋಷಕರಿಗಾಗಿ ಹುಡುಕಾಟ ನಡೆಸಿದ್ದಾರೆ ನೋಡಿ. ಶವಾಗಾರದ ಮುಂದೆ ಅಮೂಲ್ಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಲ್ಲದೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಕೊಡುವಂತೆ ಒತ್ತಾಯ ಕೂಡ ಕೇಳಬರ್ತಿದೆ. ಪೋಷಕರ ವಿರೋಧದ ನಡುವೆಯೂ ಅಂತರ್ಜಾತಿ ವಿವಾಹವಾಗಿದ್ದ ಜೋಡಿ ಇದು. ಆದ್ರೆ ಅಮೂಲ್ಯಳನ್ನ ಆಕೆಯ ಗಂಡನೇ ಕೊಲೆ ಮಾಡಿದ್ನ ಅಥವಾ ಬೇರೆ ಏನಾದರೂ ಕಾರಣ ಇತ್ತ ಅನ್ನೋದು ತಿಳಿದು ಬರ್ಬೇಕಾಗಿದೆ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ದಾವಣಗೆರೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.